ಕಾಂಗ್ರೆಸ್ ಶಾಸಕರ ಬಹಿರಂಗ ಅಸಮಾಧಾನ ಎದ್ದಿದೆ. ಶಾಸಕರು ಸೇರಿ ಸಚಿವರ ಮೇಲೆ ಹೈಕಮಾಂಡ್ ಕೆಂಡಾಮಂಡಲವಾಗಿದೆ. ಮುಂದೆ ಹೀಗೆ ಆದ್ರೆ ಸಹಿಸಲು ಸಾಧ್ಯವಿಲ್ಲ ಅಂತೇಳಿ ಹೈಕಮಾಂಡ್ ಗರಂ ಆಗಿದೆ. ಬಹಿರಂಗ ಹೇಳಿಕೆ ನೀಡುವವರನ್ನ ಕರೆದು ಎಚ್ಚರಿಕೆ ನೀಡಿ ಅಂತೇಳಿ ಸೂಚನೆಯನ್ನ ನೀಡಿದೆ ಮುಖ್ಯಮಂತ್ರಿಗಳಿಗೆ. ಇಲ್ಲವಾದರೆ ಮುಂದೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ. ಸಿಎಂ ಸಿದ್ದರಾಮಯ್ಯ ಬಳಿ ಹೈಕಮಾಂಡ್ ಖಡಕ್ ಸಂದೇಶವನ್ನ ನೀಡಿದೆ. ಶಾಸಕರಿಗೆ, ಸಚಿವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿಆರ್ ಪಾಟೀಲ್ ಎರಡನೇ ಬಾರಿ ಈ ರೀತಿಯಾದ ಹೇಳಿಕೆಯನ್ನ ನೀಡಿದ್ದಾರೆ. ಕೂಡಲೇ ಬಿಆರ್ ಪಾಟೀಲ್ ಅವರನ್ನ ಕರೆದು ಮಾತನಾಡಿ ವೇಣುಗೋಪಾಲ್ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಮುಂದೆ ಇದೇ ರೀತಿ ಆದ್ರೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ಬಹಿರಂಗ ಹೇಳಿಕೆ ನೀಡಿದರೆ ಕಠಿಣ ಕ್ರಮವನ್ನ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು. ರಾಜ್ಯದಲ್ಲಿ ಏನು ಒಂದು ರೀತಿಯಾದಂತಹ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಮಾಡುವಂತಹ ಚಾಳಿ ಮುಂದುವರಿತಾ ಇದೆ. ಇದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿಯನ್ನ ಮಾಡಿದ್ದಾರೆ. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಸಿಎಂಗೆ ಸಚಿವ ಮಹದೇವಪ್ಪ, ಶಾಸಕ ಅಶೋಕ್ ಪಟ್ಟಣ್ ಸಾಥ್ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಚಿವ ಮಹದೇವಪ್ಪ ಹಾಗೆ ಶಾಸಕ ಅಶೋಕ್ ಪಟ್ಟಣ್ ಸಾಥನ್ನ ನೀಡಿದ್ದಾರೆ. ಶಾಸಕರ ಅಸಮಾಧಾನ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಹಲವು ವಿಚಾರಗಳನ್ನ ಚರ್ಚಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ನಿನ್ನೆ ಏನು ದೆಹಲಿಗೆ ತೆರಳಿದ್ರು ಮುಖ್ಯಮಂತ್ರಿಗಳು, ಆ ಸಂದರ್ಭದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಚರ್ಚಿಸಿದ್ದಾರೆ. ಹಲವಾರು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ಶಾಸಕರ ಅಸಮಾಧಾನ, ಶಾಸಕರ ಕಂಪ್ಲೇಂಟ್ಗಳು, ಈ ಎಲ್ಲ ವಿಚಾರಗಳನ್ನ ಕೂಡ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಶಾಸಕರ ಬಗ್ಗೆ ಕಾಂಗ್ರೆಸ್ ಏನು ಸಚಿವರ ಬಗ್ಗೆ ಕಾಂಗ್ರೆಸ್ ಶಾಸಕರು ಹಲವಾರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ತಮಗೆ ಸಿಗಬೇಕಾದಂತಹ ಅನುದಾನಗಳು ಸಿಗ್ತಾ ಇಲ್ಲ, ಈ ರೀತಿಯಾದಂತಹ ಹಲವಾರು ವಿಚಾರಗಳು, ಜೊತೆಯಲ್ಲಿ ವಸತಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರ, ಈ ರೀತಿಯಾದಂತಹ ಸಾಕಷ್ಟು ವಿಚಾರಗಳನ್ನ ಸ್ವಪಕ್ಷದ ಶಾಸಕರೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಆಂತರಿಕ ಕಲಹ ಭುಗಲಿದ್ದಿದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತಹ, ಸಂಖ್ಯಾ ಬಲವನ್ನ ಹೊಂದಿರುವಂತಹ ಸರ್ಕಾರ ಭದ್ರವಾದ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಭದ್ರವಾದ ಸರ್ಕಾರದಲ್ಲೇ ಆಂತರಿಕ ಕಲಹ ಭುಗಿಲೆದ್ದಿರುವಂತದ್ದು, ಅಸಮಾಧಾನ ತಾರಕಕ್ಕೆ ಹೋಗಿರುವಂತದ್ದು. ಹಾಗಾಗಿ ಈ ಎಲ್ಲ ವಿಚಾರವನ್ನ ಹೈಕಮಾಂಡ್ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ರು. ನಿನ್ನೆ ಏನು ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ನಂತರದಲ್ಲಿ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಮಾತನಾಡಿದ್ರು ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಕೂಡ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ, ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಅವರ ಅಸಮಾಧಾನವನ್ನ ತಣಿಸಿ, ಇದೇ ರೀತಿ ಮುಂದುವರೆದ್ರೆ, ಅಸಮಾಧಾನ ಭುಗಿಲೇಳ್ತಾ ಹೋದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಕೂಡ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಬಿಆರ್ ಪಾಟೀಲ್ ಏನು ಇದು ಮೊದಲನೇ ಬಾರಿಗಲ್ಲ, ಈ ಹಿಂದೂ ಕೂಡ ಬಿಆರ್ ಪಾಟೀಲ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳ ಆಪ್ತರು ಅಂತಾನೆ ಹೇಳಲಾಗುತ್ತೆ, ಅವರ ಸ್ನೇಹಿತರು ಕೂಡ ಹೌದು ಬಿಆರ್ ಪಾಟೀಲ್ ಅವರು. ಅಂತವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ ಹೇಗೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇರುವಂತದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಆಗಿರಬಹುದು, ಹಾಗೆ ಹೈಕಮಾಂಡ್ನ ಇತರ ನಾಯಕರಾಗಬಹುದು. ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ವಿಷಯ ತಣ್ಣಗಾಗಿಸಬೇಕು. ಅದರ ಬದಲು ಇದೇ ರೀತಿ ಉಲ್ಬಣ ಆದ್ರೆ ಮುಂದೆ ಹೇಗೆ, ಇದೇ ರೀತಿ ಆದ್ರೆ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಕಂಟ್ರೋಲ್ ಇಲ್ವಾ? ತಮ್ಮ ಸಚಿವ ಸಂಪುಟದ ಮೇಲೆ, ತಮ್ಮ ಶಾಸಕರ ಮೇಲೆ
ಕಂಟ್ರೋಲ್ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಹಾಗಾಗಿ ನೀವು ಹದ್ ಬಸ್ನಲ್ಲಿ ಇಟ್ಟುಕೊಳ್ಳಿ, ಇದೇ ರೀತಿ ಮುಂದುವರಬಾರದು ಅಂತ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಹೈಕಮಾಂಡ್ ಕಟ್ಟುನಿಟ್ಟಿನ ಎಚ್ಚರಿಕೆಯ ಸಂದೇಶವನ್ನ ಕೂಡ ನೀಡಿದೆ, ಪರಿಣಾಮ ನೆಟ್ಗಿರಲ್ಲ ಇದೇ ರೀತಿ ಆದ್ರೆ ಅಂತ ಕೂಡ ಹೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ತಮ್ಮ ಬಳಿ ಹೆಚ್ಚಿನ ಡೀಟೇಲ್ಸ್? ಬಟ್ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂತ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರ್ತಕ್ಕಂಥ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿನ ಶಾಸಕರ ಒಂದಿಷ್ಟು ಆರೋಪ, ಅಸಮಾಧಾನ ವಿಚಾರವನ್ನು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಕೆ.ಸಿ. ವೇಣುಗೋಪಾಲ್ ಅವರು ಏನು ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ.ಆರ್. ಪಾಟೀಲ್ ಮಾಡಿರ್ತಕ್ಕಂಥ ವಸತಿ ಇಲಾಖೆಯಲ್ಲಿ ಆರೋಪ ಏನಿದೆ, ಹಣ ಕೊಟ್ರೆ ಮಾತ್ರ ಮನೆಗಳು ನಿರ್ಮಾಣಕ್ಕೆ ಮಂಜೂರಾತಿ ಸಿಗುತ್ತೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಣವನ್ನ ಕೊಟ್ಟು ಮನೆಗಳ ನಿರ್ಮಾಣ ಮಂಜೂರಾತಿ ತೆಗೆದುಕೊಂಡ್ ಬರ್ತಾರೆ, ಶಾಸಕರು ಕೊಟ್ಟಿರ್ತಕ್ಕಂಥ ಲೆಟರ್ಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಅನ್ನುವಂತ ಆರೋಪ ಏನಿದೆ. ಈ ಒಂದು ಆರೋಪದ ಏನಿದೆ ದೊಡ್ಡ ಮಟ್ಟಿಗೆ ಪಕ್ಷಕ್ಕೆ ಕೂಡ ಹೊಡೆತ ಬೀಳುವಂಥದ್ದು ಮತ್ತೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗಂತೆ ಈ ವಿಚಾರ ಸಂಬಂಧಪಟ್ಟಂತೆ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಮಾಹಿತಿಯನ್ನ ಕೇಳಿದ್ರು ಅನ್ನುವಂತ ಒಂದಿಷ್ಟು ಮಾಹಿತಿ ಕೂಡ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇರುವಂತದ್ದು. ಅದನ್ನೆಲ್ಲವನ್ನು ಕೂಡ ನಾವು ಸರಿಪಡಿಸ್ತೇವೆ. ದೆಹಲಿಯಿಂದ ತೆರಳಿದ ನಂತರ ಅವರನ್ನ ಬಿ.ಆರ್. ಪಾಟೀಲ್ ಕೂಡ ಈಗಾಗಲೇ ಬರ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಅವ್ರ ಜೊತೆ ನಾನು ಮಾತನಾಡಿ ಸರಿಪಡಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ಯಾಕಂತಂದ್ರೆ ಇದು ದೊಡ್ಡ ಮಟ್ಟಿಗೆ ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗುವಂತದ್ದು. ಕೂಡಲೇ ಏನು ಅಸಮಾಧಾನಿತ ಶಾಸಕರು ಸರ್ಕಾರದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಒಂದಿಷ್ಟು ಅವರ ಸಮಸ್ಯೆಗಳನ್ನ ಬಹಿರಂಗವಾಗಿ ಮಾಧ್ಯಮಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ಇದು ಸರಿಯಾದ ನಡೆಯಲ್ಲ ಅನ್ನುವಂಥದ್ದು. ಹಾಗಾಗಿ ಅವರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನ ಮಾಡಬೇಕು ನೀವು ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಯಾವುದೇ ರೀತಿ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ನಾವು ಮಾಡೋದಿಲ್ಲ, ಮತ್ತೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗುವಂತ ಕೂಡ ಇದನ್ನ ನಡೆದುಕೊಳ್ಳುವಂತ ರೀತಿಯಲ್ಲಿ ಕೂಡ ನಾವು ಬಿಡೋದಿಲ್ಲ. ಆದ್ರೆ ಅವ್ರನ್ನ ಕರೆಸಿ ನಾನು ಮಾತನಾಡುವಂತದ್ದು ಕೂಡ ಮಾಡ್ತೇನೆ, ಮತ್ತೆ ಅವ್ರಿಗೆ ಏನೆಲ್ಲ ಸಮಸ್ಯೆಗಳಿದಾವೆ ಅವುಗಳನ್ನೆಲ್ಲವನ್ನು ಕೂಡ ಬಗೆಹರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಯಾಕಂತಂದ್ರೆ ಇದು ದೊಡ್ಡ ಮಟ್ಟಿಗೆ ಚರ್ಚೆ ಆಗುವಂತಿತ್ತು. ಮತ್ತೆ ಈ ಏನು ಈಗಾಗಲೇ ಕಾಲ್ ತುಳಿತ ಪ್ರಕರಣ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿತ ಪ್ರಕರಣ ಏನಿದೆ ಅದನ್ನು ಕೂಡ ಸರಿಪಡಿಸುವಂತ ಪ್ರಯತ್ನ ಮಾಡಿದ್ದೇವೆ. ಅದು ಕೂಡ ಒಂದಿಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಹಾಗಾಗಿ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಮತ್ತೆ ಈಗ ಶಾಸಕರು ಕೂಡ ಮಾಡಿರ್ತಕ್ಕಂಥ ಆರೋಪದ ಏನಾದ್ರು ಅದರಲ್ಲಿ ಏನಾದ್ರೂ ಸತ್ಯಾಸತ್ಯತೆ ಇದ್ರೆ ಅಲ್ಲಿ ಕೂಡ ಅಧಿಕಾರಿಗಳಿಗೂ ಕೂಡ ಕ್ರಮ ಕೈಗೊಳ್ಳುವಂತ ಪ್ರಯತ್ನ ಮಾಡಿ ಯಾವುದೇ ರೀತಿ ಸರ್ಕಾರಕ್ಕೆ ಮುಜುಗರ ಆಗದಂತೆ ಮತ್ತೆ ಜನರಿಗೂ ಕೂಡ ಬೇರೆ ಸಂದೇಶ ಹೋಗ್ಲಾರ್ದಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ವಿದ್ಯಾ ಭಟ್. ಬಸವರಾಜ್, ಹಾಗೇನೆ ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಮತ್ತು ಹೈಕಮಾಂಡ್ ಅವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ತಮ್ಮ ಅಸಮಾಧಾನವನ್ನ ತೋಡ್ಕೊಂಡ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿನ ಇನ್ಸೈಡ್ ಸುದ್ದಿ ಜೊತೆಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಸಚಿವ ಸಂಪುಟದ ಮೇಲಾಗ್ಲಿ ಶಾಸಕರ ಮೇಲಾಗ್ಲಿ ನಿಮಗೆ ನಿಯಂತ್ರಣ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೇ ರೀತಿ ಆದ್ರೆ ಬದಲಾವಣೆಯನ್ನ ಕೂಡ ಮಾಡಬೇಕಾಗತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಇನ್ಸೈಡ್ ಸುದ್ದಿ. ಇದು ನಿಜನಾ? ಏನಿದೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ? ನಿಜಕ್ಕೂ ಕೂಡ ಪದೇ ಪದೇ ಸ್ವಪಕ್ಷದ ಶಾಸಕರೇ ಸರ್ಕಾರದ ಮೇಲೆ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅದು ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಿಷ್ಟು ಆಕ್ರೋಶ ಕೂಡ ಆಗಿದೆ, ಅಸಮಾಧಾನ ಕೂಡ ಆಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಡಾ ಹಗರಣ ಆಗಿರ್ಬೋದು, ಹೀಗೆ ಆರೋಪಗಳ ಮೇಲೆ ಆರೋಪವನ್ನ ಸರ್ಕಾರ ಎದುರಿಸ್ತಾ ಇದೆ, ವಿಪಕ್ಷಗಳಿಗೆ ಅಸ್ತ್ರ ಕೊಡ್ತಾ ಇದೆ. ಅದರಲ್ಲೂ ಇದೀಗ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಬಿ.ಆರ್. ಪಾಟೀಲ್ ಅವರೇ ಖುದ್ದಾಗಿ ಸರ್ಕಾರದ ವಿರುದ್ಧವಾಗಿ ಹಣ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ. ಇನ್ನೊಂದು ಕಡೆ ರಾಜು ಕಾಗೆ ಅವರು ಕೂಡ ಸರ್ಕಾರದಲ್ಲಿ ಟೆಂಡರ್ ಯೋಜನೆಗಳು ಕೊಟ್ಟಂತ ಯೋಜನೆಗಳಿಗೆ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ ಅನ್ನುವಂತ ಆರೋಪ ಮಾಡ್ತಾರೆ. ಇನ್ನೊಬ್ರು ಶಾಸಕರ ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ, ಸಚಿವರು ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂತ ಹೀಗೆ ಸಾಲು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹಿಡಿತದಲ್ಲಿ ಇಲ್ವಾ, ಸಚಿವರು ಶಾಸಕರು ಅವರ ಮಾತು ಕೇಳ್ತಾ ಇಲ್ವಾ ಅನ್ನುವಂತ ಸಹಜವಾಗಿರ್ತಕ್ಕಂಥ ಪ್ರಶ್ನೆ ಹೈಕಮಾಂಡ್ ನಾಯಕರಲ್ಲಿ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಅಸಮಾಧಾನ ಮತ್ತೆ ಆಕ್ರೋಶದಿಂದಲೇ ಹೈಕಮಾಂಡ್ ನಾಯಕರು
ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವ್ರನ್ನ ಅನ್ನುವಂಥದ್ದು ಕೂಡ ಮಾಹಿತಿ ಇರುವಂತದ್ದು. ಹಾಗಾಗಿ ಆ ಕೇಳಿದಂತ ಸಂದರ್ಭದಲ್ಲಿ ಇದು ಹೀಗೆ ಮುಂದುವರೆದ್ರೆ ಇದು ಸರಿಯಾದ ನಡೆಯಲ್ಲ, ಇದನ್ನ ಗಮನದಲ್ಲಿಟ್ಕೊಂಡು ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು, ಇಲ್ಲವಾದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಒಂದಿಷ್ಟು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಎಲ್ಲರನ್ನೂ ಕೂಡ ನಾನು ಸಮಾಧಾನ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋಗ್ತೇನೆ, ಅವ್ರ ಜೊತೆ ನಾನು ಮಾತನಾಡ್ತೇನೆ. ಕೆಲವೊಂದಿಷ್ಟು ಬಾರಿ ಬೇರೆ ಬೇರೆ ನಾಯಕರ ಒಂದಿಷ್ಟು ನಡೆಯಿಂದ ಅವರಿಗೆ ಬೇಸರ ಆಗಿರಬಹುದು, ಅಥವಾ ಸರ್ಕಾರದಲ್ಲಿ ಕೂಡ ಕೆಲವೊಂದಿಷ್ಟು ಎಲ್ಲ ಅವ್ರು ಕೊಟ್ಟಂತ ಎಲ್ಲಾ ಮನವಿಗಳನ್ನು ಕೂಡ ಎಲ್ಲ ಸಚಿವರಾಗಿರ್ಬೋದು ಅಥವಾ ನಾನು ಆಗಿರ್ಬೋದು ನೋಡ್ಕೊಳಕ್ಕಾಗಲ್ಲ, ಅಥವಾ ಒಂದಿಷ್ಟು ಕಣ್ ತಪ್ಪಿರ್ತವೆ, ಅಧಿಕಾರಿಗಳ ಎಡವಟ್ಟು ಕೂಡ ಆಗಿರುತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನಾನು ಸರಿಪಡಿಸ್ಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಹಾಗಾಗಿ ವಿದ್ಯಾಭಟ್ ಇದನ್ನೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ದು. ಇನ್ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತದ್ದು, ಶಾಸಕರ ಕಾರ್ಯ ಅವರ ಒಂದಿಷ್ಟು ಎಡವಟ್ಟುಗಳಾಗಿರ್ಬೋದು, ಸಚಿವರ ಒಂದಿಷ್ಟು ಏನು ಒಂದ್ ಕಡೆ ಶಾಸಕರಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆ ನೀವು ಕೊಡಬೇಕು. ಒಂದ್ ವೇಳೆ ನಿಮಗೆ ಸೂಚನೆ ಮಾಡ್ಲಿಲ್ಲ ಅಂದ್ರೆ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಬಂದ್ರೆ ಇಲ್ಲಿಂದನೇ ಅವರಿಗೆ ಸೂಚನೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯವ್ರ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಹಾಗಾಗಿ ಎಲ್ಲವನ್ನು ಕೂಡ ಸರಿಪಡಿಸ್ತೇನೆ ಅನ್ನುವಂತ ಮಾತನ್ನ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಇದನ್ನ ಯಾವ ರೀತಿ ಸಿಎಂ ಸಿದ್ದರಾಮಯ್ಯವರು ರಾಜ್ಯಕ್ಕೆ ಬಂದ ನಂತರ ಶಾಸಕರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನ ಮಾಡಬಹುದು. ಇನ್ನೊಂದು ಪ್ರಮುಖವಾಗಿ ಸಿಎಲ್ಪಿ ಸಭೆಯನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಸಿಎಲ್ಪಿ ಸಭೆ ಕರೆದು ಹೈಕಮಾಂಡ್ ನಾಯಕರು ಕೂಡ ಈಗ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶಾಸಕರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಏನ್ ಸಮಸ್ಯೆಗಳಿದಾವೆ, ಅವರ ಅಸಮಾಧಾನ ಏನು, ಸಚಿವರು ಕೂಡ ಸೂಚನೆ ಕೊಡಬೇಕು, ಇನ್ನೆಲ್ಲವನ್ನು ಕೂಡ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ರಾಜ್ಯಕ್ಕೆ ಬೆಂಗಳೂರಿಗೆ ಬಂದ ತಕ್ಷಣವೇ ಒಂದು ಸದ್ಯದಲ್ಲಿ ಸಿಎಲ್ಪಿ ಸಭೆಯನ್ನು ಕರೆಯುವಂತ ಎಲ್ಲಾ ಸಾಧ್ಯತೆ, ಅದರಲ್ಲಿ ಪ್ರಮುಖವಾಗಿ ಶಾಸಕರ ಅಸಮಾಧಾನ, ಸಚಿವರಿಗೆ ಸೂಚನೆ ಎಲ್ಲವನ್ನು ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ವಿದ್ಯಾಭಟ್. ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.